ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವತಿ ವ್ಲಾಗ್ಸ್. ವಿಡಿಯೋ ನೋಡೋ ಮೊದಲು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಶ್ವತಿ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ನಾವೊಂದು ಡೆಸರ್ಟ್ನ ಟ್ರೈ ಮಾಡ್ತಿದ್ದೀವಿ. ಅದು ಇಟ್ಸ್ ನಥಿಂಗ್ ಬಟ್ ಓರಿಯೋ ಕೇಕ್. ಇದು ಎಲ್ಲರಿಗೂ ಮಾಡ್ಬೋದು, ಅಷ್ಟು ಸುಲಭವಾಗಿರುವ ರೆಸಿಪಿ ಇದು. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಮಾಡ್ಬೋದು. ಮಸ್ಟ್ ಟ್ರೈ. ಲಾಸ್ಟ್ವರೆಗೂ ನೋಡಿ ಎಷ್ಟು ಚೆನ್ನಾಗಾಗಿ ಬಂದಿದೆ ನಮ್ಮ ಕೇಕ್ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಆರ್ ಓರಿಯೋ ಕೇಕ್. ಸೊ ನೋಡುವ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕು ಅಂತ. ಸೊ ಮೊದಲಿಗೆ ನಾವು ಒಂದು 6 to 8 ಪ್ಯಾಕೆಟ್ಸ್ ಆಫ್ ಓರಿಯೋ ಬಿಸ್ಕೆಟ್ನ ತಗೊಳ್ಬೇಕು, ಮತ್ತು ಹಾಲು, ಮತ್ತು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆ್ಯಂಡ್ ಕೊಕೋ ಪೌಡರ್, ಮತ್ತು ಚಾಕ್ಲೇಟ್ ಸಿರಪ್ ಮಾಡಲಿಕ್ಕೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡ್ರೆ ಆಯಿತು. ಸೊ ಬನ್ನಿ ಗೈಸ್ ನೋಡುವ ಓರಿಯೋ ಕೇಕ್ ಮಾಡುವ ಪ್ರೊಸೀಜರ್. ಮೊದಲಿಗೆ ನೀವು ಓರಿಯೋ ಬಿಸ್ಕೆಟ್ಸ್ನೆಲ್ಲ ಒಂದು ಬೌಲಲ್ಲಿ ಹಾಕಿ, ಅದಾದ ನಂತರ ನೀವು ಆ ಬಿಸ್ಕೆಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ. ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ, ನಾಟ್ ತುಂಬ ಪೇಸ್ಟಾಗಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಪುಡಿ ಪುಡಿ ಇರೋ ಥರ ಗ್ರೈಂಡ್ ಮಾಡಬೇಕು. ಅದಾದ ನಂತರ ಆ ಗ್ರೈಂಡ್ ಮಾಡಿರುವ ಓರಿಯೋ ಪೌಡರ್ನ ನೀವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಗೈಸ್, ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ನಮ್ಮ ಓರಿಯೋ ಬಿಸ್ಕೆಟ್. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ಒಂದು ಪ್ಲೇನ್ ಬೌಲ್ ತಗೊಳ್ಳಿ, ಬಿಕಾಸ್ ಅದ್ರ ಬ್ಯಾಟರ್ ನಾವು ಒಂದು ಕಡೆ ಹಾಕಬೇಕು. ಮತ್ತು ಹಾಲು ಸೇಮ್ ಪ್ರೊಸೀಜರ್, ಬೇಕಿಂಗ್ ಪೌಡರ್, ಕೋಕೋ ಪೌಡರ್ ಮತ್ತು ಬೇಕಿಂಗ್ ಸೋಡಾ. ಈಗ ನಾವೇನು ಮಾಡಬೇಕು ಅಂದರೆ, ಆ ಓರಿಯೋ ಬಿಸ್ಕೆಟ್ ಪೌಡರ್ ಮಾಡಿಟ್ಟಿದ್ದೀವಲ್ಲ, ಅದಕ್ಕೆ ನೀಟಾಗಿ ಹಾಲನ್ನ ಸೇರಿಸ್ತಾ ಹೋಗಬೇಕು. ಅದು ನೀಟಾಗಿ ಒಂದು ಬ್ಯಾಟರ್ ಬರಬೇಕು. ಅಂದರೆ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬ್ಯಾಟರ್ನ, ಅದು ಬ್ಯಾಟರ್ ನೀಟ್, ಒಂದು ದೋಸೆ ಬ್ಯಾಟರ್ ಹೇಗೆ ಬರುತ್ತಲ್ಲ ಆ ಥರ ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮದು ಬ್ಯಾಟರ್ ಎಷ್ಟು ನೀಟಾಗಿ ಆಗ್ತಿದೆ ಅಂತ. ನೀವು ಹಾಗೆ ಹಾಲನ್ನ ಸೇರಿಸ್ತಾ ಹೋಗಿ ಟಿಲ್ ದ ಬ್ಯಾಟರ್ ಇಸ್ ಪರ್ಫೆಕ್ಟ್. ಮತ್ತು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಅದಕ್ಕೆ ನೀವು ಸ್ವಲ್ಪ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಮತ್ತು ಬೇಕಿದ್ದರೆ ನಿಮಗೆ ಕೊಕೋ ಪೌಡರ್ ಸಹ ಆ್ಯಡ್ ಮಾಡ್ಬೋದು ಇದಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ಗೈಸ್, ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವು ಒಂದು ಸಪ್ರೇಟ್ ಒಂದು ಬೌಲ್ ಅಂದರೆ ನೀವು ಯಾವುದರಲ್ಲಿ ಕೇಕ್ ಕುಕ್ ಮಾಡಲಿಕ್ಕೆ ಹೋಗ್ತೀರಾ ಆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಇಟ್ಸ್ ಟೋಟಲಿ ಫೈನ್. ನಮ್ಮ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಸೊ ಅದಕ್ಕೆ ನಾವು ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪೆಲ್ಲ, ಮೈದಾ ಹಾಕಿ ಅದನ್ನು ನೀಟಾಗಿ ಸೆಟ್ ಮಾಡಿದ್ದೇವೆ. ಅದಾದಮೇಲೆ ಅದರ ಮೇಲೆ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಹಾಕಬೇಕು. ಅದು ಹಾಕಿದ ನಂತರ ಇಲ್ಲಿ ನೋಡ್ತಿದ್ದೀರಲ್ಲ, 3 to 4 ಟೈಮ್ಸ್ ನೀವು ಅದನ್ನು ಟ್ಯಾಪ್ ಮಾಡಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಸೆಟ್ ಇಟ್ ಪ್ರಾಪರ್ಲಿ, ಆ ಥರ. ಈಗ ಗೈಸ್, ನೀವೊಂದು ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಿಮ್ಮ ಹತ್ರ ಕೇಕ್ ಸ್ಟ್ಯಾಂಡ್ ಇದ್ದರೆ ಕೇಕ್ ಸ್ಟ್ಯಾಂಡನ್ನ ಇಟ್ಟು, ನಾವು ಕೇಕ್ ಬ್ಯಾಟರ್ ಹಾಕಿದ್ದೀವಲ್ಲ ಆ ಬೌಲ್ನ ನೀವು ಅದರ ಮೇಲೆ ಪ್ಲೇಸ್ ಮಾಡಬೇಕು. ಅದು ಪ್ಲೇಸ್ ಮಾಡೋ ಮುಂಚೆ ನೀವು ಅದು 15 ಮಿನಿಟ್ಸ್ ನೀಟಾಗಿ ಕುಕ್ ಆಗಲಿ. ಅದಾದಮೇಲೆ ನೀವು ಕೇಕಿದು ಬೌಲ್ ಇಟ್ಟರೆ ಸಾಕು. ಆ ಕುಕ್ಕಾಗೋ ಮೀನ್ ಟೈಮಲ್ಲಿ ನಾವು ಚಾಕ್ಲೇಟ್ ಸಿರಪ್ನ ರೆಡಿ ಮಾಡುವ. ಸೊ ಗೈಸ್, ಈಗ ನಾವು ಚಾಕ್ಲೇಟ್ ಸಿರಪ್ ಪ್ರಿಪೇರ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ಕೋಕೋ ಪೌಡರ್ನ ಹಾಕಬೇಕು. ಅದಾದ ನಂತರ ಪೌಡರ್ ಶುಗರ್ನ ಸಹ ಆ್ಯಡ್ ಮಾಡಬೇಕು, ಮತ್ತು ಹಾಲನ್ನು ಸಹ ಆ್ಯಡ್ ಮಾಡಿ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ನೀವು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಅದೇ ಬೌಲ್ನ ನೀವು ನೀಟಾಗಿ ಬಾಯ್ಲ್ ಮಾಡಬೇಕು. ಇದು ಚಾಕ್ಲೇಟ್ ಸಿರಪ್ ಮಾಡುವ ವಿಧಾನ. ಸೊ ಗೈಸ್, ಇದೆಲ್ಲ ನನ್ನ ತಂಗಿನೇ ಮಾಡ್ತಿರೋದು ಕೇಕು. ಲಿಟ್ರಲಿ ಫುಲ್ ನನಗೆ ನೋಡುವಾಗಲೇ ನನಗೆ ಟೇಸ್ಟಿ ಫೀಲ್ ಅನ್ನಿಸ್ತಿದೆ. ಐ ಡೋಂಟ್ ನೋ ಲಾಸ್ಟಲ್ಲಿ ಹೇಗೆ ಬರುತ್ತೆ ನಮ್ಮ ಕೇಕ್ ಅಂತ. ಇದೆಲ್ಲ ಚಾಕ್ಲೇಟ್ ಸಿರಪ್ ಪ್ರೊಸೀಜರ್ ನೀವೀಗ ನೋಡ್ತಿರೋದು. ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ ಕೇಕ್.
ಗೈಸ್ ಇಲ್ಲಿ ನೋಡ್ತಿದ್ದೀರಾ ನೀವು, ನೀಟಾಗಿ ನಮ್ಮ ಚಾಕ್ಲೇಟ್ ಸಿರಪ್ ಅಂತೂ ರೆಡಿ ಆಯಿತು. ಪರ್ಫೆಕ್ಟಾಗಿ ಚಾಕ್ಲೇಟ್ ಸಿರಪ್ ಥರನೇ ಬಂದಿದೆ ಇದು. ಈಗ ನೀವು ನಾವು ಕೇಕನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ, ಅದು ನೀಟಾಗಿ ನೀವು ಒಂದು ಫೋಕಲ್ಲಿ ಪೋಕ್ ಮಾಡಿ ನೋಡಬೇಕು, ಅದು ಅಂಟಬಾರ್ದು ಕೇಕಿದ ಬ್ಯಾಟರ್. ಹಾಗಾದರೆ ನಿಮ್ಮ ಕೇಕ್ ರೆಡಿ. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಕೇಕ್ ಅಂತೂ ರಿಯಲಿ ಸ್ಪಾಂಜಿ ಆಗಿ ಬಂದಿದೆ. ಸೊ ಅದೆಲ್ಲ ಆದಮೇಲೆ ನಾವು ಡೆಕೋರೇಟ್ ಮಾಡಬೇಕು. ನಾವು ಮಾಡಿರುವ ಚಾಕ್ಲೇಟ್ ಸಿರಪನ್ನು ಅದರ ಮೇಲೆ ಹಾಕಿ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿ, ಸ್ವಲ್ಪ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ದು ಗಾರ್ನಿಷ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು 10 ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿಟ್ಟು ಅದಾದಮೇಲೆ ಕಟ್ ಮಾಡಿ ತಿನ್ನಿ. ನೀವಿಲ್ಲಿ ನೋಡ್ತಿರ್ಬೋದು ನಮ್ಮ ಕೇಕ್ ಎಷ್ಟು ನೀಟ್ ಆ್ಯಂಡ್ ಟೇಸ್ಟಿಯಾಗಿ ಬಂದಿದೆ. ಲಿಟ್ರಲಿ ತುಂಬ ಸ್ಪಾಂಜಿ ಆಗಿತ್ತು ಕೇಕ್. ಬೇಕ್ರಿ ಕೇಕ್ ಥರನೇ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಮಸ್ಟ್ ಟ್ರೈ ಇದು ಕೇಕ್, ಎಲ್ಲರೂ ಮಾಡ್ಬೋದು. ಇಟ್ಸ್ ವೆರಿ ಈಸಿ ರೆಸಿಪಿ. ಆ್ಯಂಡ್ ಯಾ ಗೈಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಅಶ್ವತಿ ವ್ಲಾಗ್ಸ್.